ಓಯ್ ಬಂಗಾರು, ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ. ನನಗೆ ಗೊತ್ತು ನಾನು ಪರ್ಫೆಕ್ಟ್ ಇಲ್ಲ, ನನಗೆ ಗೊತ್ತು ನಾನು ಓವರ್ ಥಿಂಕ್ ಮಾಡ್ತೀನಿ, ಫ್ರಸ್ಟ್ರೇಟೆಡ್ ಆಗ್ತೀನಿ, ನಿನ್ನ ಮೇಲೆ ಕೂಗಾಡ್ತೀನಿ, ನಿನಗೆ ಬೈತೀನಿ, ನಿನ್ನ ಜೊತೆ ಜಗಳ ಮಾಡ್ತೀನಿ, ನಿನಗೆ ಬೇಜಾರು ಮಾಡ್ತೀನಿ. ಬಟ್ ನಾನು ಯಾವತ್ತೂ ಅದನ್ನು ಮನಸ್ಸಿಂದ ಮಾಡಿರಲ್ಲ ಕಣೆ. ಆ ಸಿಚುವೇಶನ್ ಹಂಗೆ ಮಾಡಿಸಿರುತ್ತಮ್ಮ. ನಾನು ಏನು ಮಾಡಲಿ? ಬಟ್ ಏನು ಗೊತ್ತಾ, ನನಗೆ ಬೇಜಾರು ಮಾಡಬೇಕು ಅಂತ ಯಾವುದೇ ಉದ್ದೇಶ ಇರಲ್ಲ ಕಣೆ. ನಾನು ನಿನಗೆ ನೋವು ಮಾಡಿದಾಗ ನಿನಗಾಗುತ್ತಲ್ಲ, ಆ ನೋವಿಗಿಂತ ನನಗೆ ಹೆಚ್ಚು ನೋವಾಗುತ್ತೆ. ನಾನು ಪ್ರೀತಿಸೋ ಮನಸ್ಸಿಗೆ ನೋವು ಮಾಡ್ಬಿಟ್ನಲ್ಲ ಅಂತ. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಾ. ಏನು ಗೊತ್ತಾ, ನಾನು ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಆ ತುಂಬ ಹಚ್ಕೊಂಡಿರೋದಕ್ಕೂ ಏನೋ ಆ ಫ್ರಸ್ಟ್ರೇಷನ್ ಆಗಲಿ, ಆ ಕೋಪನಾಗಲಿ ನಾನು ಯಾರ ಮೇಲೂ ತೋರಿಸ್ಕೊಳಕ್ಕಾಗಲ್ಲ. ಅದು ನನಗೆ ನೆನಪಾಗೋದೇ ನೀನು. ಯಾಕಂದರೆ ನಾನು ಎಷ್ಟು ಪ್ರೀತಿ ಮಾಡ್ತಿರ್ತೀನಿ. ನಿನಗೆ ಗೊತ್ತಲ್ವ, ನಾವು ಪ್ರೀತಿ ಮಾಡೋರ ಹತ್ರನೇ ಜಾಸ್ತಿ ಜಗಳಾಡೋದು ಅಂತ. ನನಗೆ ಗೊತ್ತಿಲ್ಲ ಕಣೆ ನಿನ್ನ ಮೇಲಿರೋ ಪ್ರೀತಿನ ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಬಟ್ ನನಗಿದು ಚೆನ್ನಾಗಿ ಗೊತ್ತು, ನಿನ್ನ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ ನನಗೆ. ಸೊ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನನ್ನಿಂದ ಏನೇ ಬೇಜಾರಾಗಿದ್ರು ಬೇಜಾರು ಮಾಡ್ಕೋಬೇಡ ಕಣೆ. ಬೇಜಾರಾಗಿರುತ್ತೆ, ಆದರೂ ಸಾರಿ. ನಾನು ಬೇಕು ಅಂತ ಏನು ಮಾಡಿರಲ್ಲ ಕಣೆ. ಪ್ಲೀಸ್ ಒಂದು ತಿಳ್ಕೊ, ನಾನು ಯಾವತ್ತೂ ನಿನ್ನ ಬಿಟ್ಕೊಡಲ್ಲ. ನನ್ನ ಹೃದಯನ ಪ್ರಪಂಚದಲ್ಲಿ ನೀನೊಂದು ಗುಬ್ಬಚ್ಚಿ ಮರಿ ಇದ್ದಂಗೆ. ಒಂದು ತಾಯಿ ಗುಬ್ಬಚ್ಚಿ ತನ್ನ ಮಗುನ ಎಷ್ಟು ಜೋಪಾನವಾಗಿ ನೋಡ್ಕೊಳುತ್ತೋ ಅದೇ ರೀತಿ ನಾನು ಕೂಡ ಮುದ್ದು ಮಾಡ್ಕೊಂಡು ಜೋಪಾನವಾಗಿ ನೋಡ್ಕೊತೀನಿ. ಓಕೆ ಬಂಗಾರು, ಲವ್ ಯು ಸೋ ಮಚ್. ಲವ್ ಯು ಜಾಸ್ತಿ 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 ಜಾಸ್ತಿ.